ಸಿದ್ದರಾಮಯ್ಯ 2016ರಿಂದನೂ ಕೂಡ ಈಗ 25ನೇ ಇಸ್ವಿ ಇಷ್ಟುವರೆಗೂ ಏನು ಸಿದ್ದರಾಮಯ್ಯನವರು ಅವ್ರ ಗ್ಯಾಂಗು ಏನು ಕಡಲೆಕಾಯಿ ತಿಂತಾ ಇದ್ರ? ಮಣ್ಣೆ ಮಾಡಂಗಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗೆ ಮಣ್ಣೆ ಮಾಡ್ಬೋದಾಯಿತು, ಅಥವಾ JDS ಮತ್ತು ಕಾಂಗ್ರೆಸ್ಸಿನ ಸಮ್ಮಿಶ್ರ ಸರ್ಕಾರದಲ್ಲಿ ಇವರೇ ಸಮನ್ವಯ ಸಮಿತಿಯ ಚೇರ್ಮನ್. ಆ ಸಂದರ್ಭದಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರು, ಬಾಯಿ ಹೊಲ್ಕೊಂಬಿಟ್ಟಿದ್ರು, ಸೂಜಿ ದಾರ ತಗೊಂಡು ಹೊಲ್ಕೊಂಬಿಟ್ಟಿದ್ರು. ಅವಾಗ ಯಾಕೆ ಮಾಡಲಿಲ್ಲ? ನಿಮ್ಮದೇ ಸರ್ಕಾರ, ನಿಮ್ಮ ಬೆಂಬಲದಲ್ಲಿದ್ದ ಸರ್ಕಾರ, ನೀವು ಒಂದು ಆವಾಜ್ ಹಾಕಿದರೆ ಅವಾಗೆ ಜಾಲ ಆಗ್ಬಿಡ್ತಾ ಇತ್ತಲ್ಲ, ಅವಾಗ ಯಾಕೆ ಮಾಡಲಿಲ್ಲ? ಇಲ್ಲಿ ಈ ಜಾತಿ ಗಣತಿಯಲ್ಲಿ ಗೊಂದಲದ ಗೂಡಾಗ್ಬಿಟ್ಟಿದೆ. ಈಗ ಪರಮ ಪೂಜ್ಯರಾದಂಥ ಸಿದ್ಧಗಂಗಾ ಮಠ, ಸಾವಿರಾರು ವರ್ಷ ಇತಿಹಾಸ ಇರುವಂಥದ್ದು. ಸಿದ್ಧಗಂಗಾ ಮಠದಲ್ಲಿ ಹೆಸರು ಕೇಳದೆ ಇರೋರು ಕರ್ನಾಟಕದಲ್ಲಿ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಸಿದ್ಧಗಂಗಾ ಮಠದ ಅಷ್ಟು ಜನಗಳಿಗೆ ವಿದ್ಯೆಯನ್ನು ಕೊಟ್ಟಿದ್ದಾರೆ, ಅನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಸೆನ್ಸಸ್ ಹೋಗಿಲ್ಲ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಈಗ ಅಂಥ ಒಂದು ದೊಡ್ಡ ಮಟ್ಟಕ್ಕೆ ಹೋಗೋಕ್ಕೆ ಆಗಿಲ್ಲ ಅಂದರೆ ಇನ್ನು MLAಗಳು, ಕಾಂಗ್ರೆಸ್ಸಿನ MLA ಬಸವರಾಜ್ ದಾವಣಗೆರೆ ಅವರು ನಮ್ಮನೆಗೂ ಬಂದಿಲ್ಲ ಅಂತ ಹೇಳ್ತಾರೆ. ನಮ್ಮನೆಗೆ ಬಂದಿಲ್ಲ ಅಂತೇಳಿ ಹೇಳೋರ್ದು ಕೋಟ್ಯಾಂತರ ಜನಸಂಖ್ಯೆ ಆಗೋಗ್ಬಿಟ್ಟಿದೆ. ಈ ಜಾತಿ ಗಣತಿ ಮಾಡಿರೋದೇ ಒಂದು ಅವೈಜ್ಞಾನಿಕ ಅಂತ ಅದನ್ನು ಕೀಟ್ಲೆ ಮಾಡಿದ್ರು. ಕೆಲವರೆಲ್ಲ ಕಾಂಗ್ರೆಸ್ ಅವರು ಕೀಟ್ಲೆ ಮಾಡ್ತಾರೆ. ಅವೈಜ್ಞಾನಿಕ ಅಂದರೆ ಏನು ಅಂತ ಫಿಲ್ ಮಾಡೋಕ್ಕೆ ಶಾಲಾ ಮಕ್ಕಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಇದು ಮಾಧ್ಯಮದಲ್ಲಿ ಅವಾಗೆ ಬಂದೋಗಿದೆ. ಫಿಲ್ ಮಾಡೋಕ್ಕೆ ಶಾಲಾ ಮಕ್ಕಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಒಂದೇ ಕಡೆ ಕೂತ್ಕೊಂಡು ಡಾಟಾ ಮಾಡಿದ್ದಾರೆ. ಈ 165 ಕೋಟಿ ಏನು ಖರ್ಚಾಗಿದೆ ಅದು ಕೊಳ್ಳೆ ಹೊಡೆದ್ಬಿಟ್ಟಿದ್ದಾರೆ. ಖರ್ಚೆ ಅವರು ಸೆನ್ಸಸ್ ಮಾಡೋಕ್ಕೆ ಮನೆಗೆ ಹೋಗಿದ್ರೆ ದುಡ್ಡು ಎಲ್ಲೋಯ್ತಂಗಾರೆ 165 ಕೋಟಿ ಯಾರ ಜೋಬಿಗೆ ಹೋಗಿದೆ? ಮತ್ತು ಅವರು ಸರಿಯಾಗಿ ಮಾಡಿದರೆ ಅವ್ರಿಗೆ ಭಯ ಇಲ್ಲ ಅಂದಿದ್ರೆ ಒಂದು ಸೈನ್ ಹಾಕಬೇಕಾಯಿತು. ಯಾಕೆ ಸೈನ್ ಹಾಕ್ದಿರೋ ಓಡೋದ? ಕಾಂತರಾಜು, ಕಾಂತಿನೇ ಇಲ್ಲದಂಥ ಕಾಂತರಾಜ ಸೈನ್ ಮಾಡಿದಿರೋ ಆಯೋಗಕ್ಕೆ ಒಬ್ಬ ಕಾಂತರಾಜ ಸಂಬಳ ತಗೊಂಡು, ದುಡ್ಡು ತಗೊಂಡು, ಕಾರ್ ತಗೊಂಡು, ಮನೆ ಎಲ್ಲ ತಗೊಂಡು ಸೈನ್ ಹಾಕ್ದಿರೋ ಓಡೋದ್ನಲ್ಲ, ಅದನ್ನು ಉಲ್ಲೇಖ ಇದೆ. ಇವಾಗ ಯಾರು ಹೆಗ್ಡೆ ಅನ್ನೋ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. ನಮ್ಮ ಸರ್ಕಾರ ಇದ್ದಾಗ ಒಂದು ಪತ್ರ ಬರೆದಿದ್ದಾರೆ. ಪತ್ರನ ಕಾಪಿ ಕೊಡ್ತೀನಿ ನಿಮಗೆ. ನಾನು ಒರಿಜಿನಲ್ ಡಾಕ್ಯುಮೆಂಟ್, ಒರಿಜಿನಲ್ ಕಡತ ಏನಿತ್ತು ಅದು ಸೀಲ್ಡ್ ಆಗಿತ್ತು. ಆ ಸೀಲ್ಡನ್ನು ಓಪನ್ ಮಾಡಿದಾಗ ಒರಿಜಿನಲ್ ಕಡತಾನೇ ಇರಲಿಲ್ಲ ಅಂತ ಕೊಟ್ಟಿದ್ದಾರೆ ನಮ್ಮ ಹತ್ರ ರಿಪೋರ್ಟ್. ಕೊಡ್ತೀನಿ, ಈಗ ನಿಮ್ಗೆ ಕಾಪಿ ಕೊಡ್ತೀನಿ. ನಾವು ಇದೆಯಾ ನಿಮ್ಮ ಹತ್ರ ಕಾಪಿ? ಇಲ್ಲ ಅಂದರೆ ಇವಾಗ ಕಾಪಿ ಕೊಡ್ತೀನಿ. ಯಾವ ಕಾಂತಿನೇ ಇಲ್ಲದ ಕಾಂತರಾಜ ವರದಿಯನ್ನು ಸೀಲ್ ಮಾಡಿ ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಆ ಸೀಲನ್ನು ಮುಂದೆ ಬಂದಂಥ ಅಧ್ಯಕ್ಷ ಓಪನ್ ಮಾಡಿದಾಗ ಒರಿಜಿನಲ್ ಡಾಕ್ಯುಮೆಂಟೇ ಇರಲಿಲ್ಲ. ಅದರಲ್ಲಿ ಇದ್ದಿದ್ದು ಜೆರಾಕ್ಸ್ ಕಾಪಿ. ಅದರಲ್ಲಿ ಈ ಕಾಂತಿ ಇಲ್ಲದ ಕಾಂತರಾಜಂದು ಸಹಿಯೇ ಇಲ್ಲ. ಸರ್ಕಾರಕ್ಕೆ ನಮಗೆ ಪತ್ರ ಬರೆದ್ರು, ಇದನ್ನು ಹುಡುಕಿ ಕೊಡಿ ಅಂತ. ಈ ಸೈಂಟಿಫಿಕ್ ಇವು ಹೇಳ್ತಾವಲ್ಲ, ಬಾಯ್ ಬಿಡ್ಕೊಂತಾವಲ್ಲ ಈ ಕಾಂಗ್ರೆಸ್ಸಿನ ಕಪಿಗಳು. ಅರ್ಥ ಆಯ್ತಾ ಇದ್ರಾಗ? ಸೈಂಟಿಫಿಕ್ ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ಲ. ಒರಿಜಿನಲ್ ಪ್ರತಿನೇ ಇಲ್ಲ, ನೀವು ಸಹಿನೇ ಇಲ್ಲ. ಅದನ್ನು ಒಂದು ದಾಖಲೆಗಳನ್ನು ಇವಾಗ ಅಧ್ಯಕ್ಷರು ಇವಾಗ ಇರೋಂಥ ಹೆಗಡೆ ಅವರು ನಮ್ಮ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. ಅಂದರೆ ಇದು ಸೈಂಟಿಫಿಕ್ ಹೆಂಗಾಯಿತು? ಮತ್ತು ಮನೆಗೆ ಹೋಗಿರೋ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರಂತೆ. ಬಿಡುಗಡೆ ಮಾಡಿ, ನಿಮ್ಮನ್ನು ಯಾರು ತಡೆದಿರೋದು? ಬಿಡುಗಡೆ ಮಾಡದೇ ಇರೋಕ್ಕೆ ತಡೆದಿರೋದು ಯಾರು? ಬಿಡುಗಡೆ ಮಾಡಿ. ಅದರಲ್ಲಿ ನಾನು ಹಿಂದೆ ಒಂದು ಮಾಧ್ಯಮದ ವರದಿಯನ್ನು ನೋಡಿದ್ದೆ. ನಾನು ಹಿಂದೆ ಸರ್ವೆಗೆ ಹೋಗಲ್ಲ, ಮನೆ ಖಾಲಿ ಇದ್ದರೆ ಸರ್ವೆಗೆ ಹೋಗಲ್ಲ. ಆ ಶಾಲಾ ಮಕ್ಕಳ ಕೈಲೇ ಸೈನ್ ಹೊಡಿಸ್ಬಿಡ್ತಾರಂತೆ. ಅವರ ಸೈನ, ಯಾರು ಮನೆ ಓನರ್ ಸೈನ ಅವರೇ ಹೊಡೆದ್ಬಿಡ್ತಾರೆ. ಅದನ್ನೇ ಮೋಸ್ಟ್ಲಿ ಬಿಡುಗಡೆ ಮಾಡೋದು ಇರ್ಬೇಕು ಅವರು. ಇವತ್ತಿಲ್ಲ ಅಂದ್ರೆ ನಾಳೆ ಹೋಗ್ಬೇಕು. ನಿಮಗೆ ಏನು ದಾಡಿ ಏನು? ನಿಮಗೆ
ವರದಿಯಲ್ಲಿ ನೀವು 165 ಕೋಟಿ ತಿಂದಿದ್ದೀರಲ್ಲ, ಇವತ್ತು ನೀವು ಮನೆ ಇಲ್ಲ ಅಂದರೆ ನಾಳೆ ಹೋಗಿ ನಾಡ್ದು ಹೋಗಿ, ತಿಂದಿಲ್ವಾ ದುಡ್ಡು, ಸರ್ಕಾರ ದುಡ್ಡು 165 ಕೋಟಿ ಯಾರಪ್ಪನ ಮನೆ ದುಡ್ಡು ಇದು? ತಿಂದಿದ್ದೀರಲ್ಲ, ಫೀಸ್ ಕೊಟ್ಟಿದ್ದೀರಲ್ಲ, ದುಡ್ಡು ನಿಮಗೆ ಒಂದು ಸರ್ವೆಗೆ ಎಷ್ಟು ಕೊಡಬೇಕು ದುಡ್ಡು ಕೊಟ್ಟಿದ್ದೀರಲ್ಲ, ನಿಮ್ಮ ದಿನದ ಸಂಬಳ ಕೊಟ್ಟಿದ್ದೀರಲ್ಲ, ನಿಮ್ಮದು ದಿನದ TADA ಕೊಟ್ಟಿದ್ದೀರಲ್ಲ, ಏನು ದಾಡಿ? ಅದನ್ನು ಬಿಟ್ಬಿಟ್ಟು ಎಲ್ಲೋ ಕೂತ್ಕೊಂಡು ಸಿದ್ದರಾಮಯ್ಯನ ಮನೆ ಕೂತ್ಕೊಂಡು ಅವ್ರ ಗ್ಯಾಂಗ್ ಕೂತ್ಕೊಂಡು ಅವ್ರು ತಯಾರು ಮಾಡಿರೋ ವರದಿನ ರಾಜ್ಯದ ಜನ ಎಲ್ಲ ಒಪ್ಕೊಬೇಕು ಅಂತ ಹೇಳಿದ್ರೆ ಯಾವ ನ್ಯಾಯ ಇದು? ನೆನ್ನೆ ಯಾರೋ ಮಂತ್ರಿ ಹೇಳಿದಾರಂತೆ, ಯಾರ್ಯಾರು ಸೈನ್ ಹಾಕಿಲ್ಲ ಅವ್ರಿಗೆ ಇನ್ನೊಂದ್ಸರಿ ಅವ್ರ ಮನೆ ಹತ್ರ ಏನು ಇದರ ತೊಗಲಕ್ ದರ್ಬಾರ? ಒಂದ್ಸರಿ ಆಯೋಗ ಸೈನ್ ಮಾಡಿದ್ದೀನಿ ಅನ್ನೋದಾದರೆ ಅದೇ ಫೈನಲ್ ಆಗಬೇಕು. ಈಗ ಸೇರ್ಸೋಕ್ಕೆ ಈಗ 1 ಕೋಟಿ ಜನ 10 ವರ್ಷದಲ್ಲಿ 1 ಕೋಟಿ ಜನ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಅವಾಗ ಇವ್ರು ಸರ್ವೆ ಮಾಡಿದಾಗ 6 ಕೋಟಿ ಇತ್ತು, ಈಗ 7 ಕೋಟಿ ದಾಟ್ಬಿಟ್ಟಿದೆ 10 ವರ್ಷದಲ್ಲಿ. ಅವ್ರ ಕತೆ ಏನು ಈಗ? ಅವ್ರ ಭವಿಷ್ಯ ಏನು? ಅವ್ರು ಯಾವ ವರ್ಗಕ್ಕೆ ಸೇರಿದ್ದಾರೆ? ಇವರೆಲ್ಲ ಎಲ್ಲ ಜಾತಿಗೂ ಸೇರಿದಾರಪ್ಪ. ಇನ್ನು ಉಳಿದವ್ರು 1 ಕೋಟಿ ಜನ, ಅವ್ರದ್ದು ಯಾವ ಜಾತಿ? ತ್ರಿಶಂಕು ಜಾತಿನ ಅವ್ರದ್ದು? ಆ ತ್ರಿಶಂಕು ಜಾತಿಗೆ ಯಾರು ಹಕ್ಕುದಾರರು? ಅವರ ಭವಿಷ್ಯ ಏನು? ಅವರಿಗೆ ಈ ಒಂದು ಮೀಸಲಾತಿ ಇರ್ಬೋದು ಅಥವಾ ಹಿಂದುಳಿದ ವರ್ಗದ ಒಂದು ಎಜುಕೇಷನ್ ಇರ್ಬೋದು, ಕೆಲಸ ಕಾರ್ಯಕ್ಕೆ ಅವ್ರಿಗೆ ಇರುವಂಥ ಮೀಸಲಾತಿ, ಅದನ್ನು ಯಾರು ಕೊಡ್ತೀರಾ ನೀವು? ಎಲ್ಲಿ ಸಿಗುತ್ತೆ ಅದಕ್ಕೆ? ಇವೆಲ್ಲನೂ ಕೂಡ ಈ ಮೀಸಲಾತಿಯ ಗೊಂದಲ. ಸಿದ್ದರಾಮಯ್ಯ ಮೋಸದ ರಾಮಯ್ಯ. ಸಿದ್ದರಾಮಯ್ಯ ಅವರು ನೋಡಿ, ಈಗ ಟ್ರಾನ್ಸ್ಫರ್ ಮಾಡಬೇಕು ಅಧಿಕಾರ ಅಂದಾಗೆ ಈ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಯಾಕೆ ಬಂದ ದಿನಾನೇ 2 ವರ್ಷ ಏನು ತಿಂತಾಯಿದ್ರಿ? ಕಳೆಕಾಯಿ ತಿಂತಾಯಿದ್ರೆ ನೀವು? ಅವತ್ತು ಬಂದ ದಿನಾನೇ ಬಿಡುಗಡೆ ಮಾಡಿಬಿಡ್ಬೇಕಾಯ್ತು. ಬಂದ ದಿನಾನೇ ಬಿಡುಗಡೆ ಮಾಡಿಬಿಡ್ಬೇಕಾಯ್ತು. ನೋಡಪ್ಪ ಇದು ವರದಿ ಅಂತ ಯಾಕೆ ಬಿಡುಗಡೆ ಮಾಡಲಿಲ್ಲ? ಅವಾಗ ಮಜಾ ಸಿದ್ದರಾಮಯ್ಯ ಮಜಾ ಹೊಡ್ಕೊಂಡಿದ್ರು. ಯಾವಾಗ ಅಧಿಕಾರಕ್ಕೆ ಕಂಟಕ ಬಂತು ಆವಾಗ ಬಿಡೋದೀಗ. ಬಿಟ್ಟಿದ್ದೀನಿ. ಇದು ಈ ವರದಿ ಏನು ಮಂಡನೆ ಇದೆ, ಇದು ನಾಳೆ ಬಾ ನಾಡದ ಬಾ ವರದಿ. ಇದು ಮನೆ ಮುಂದೆ ದೆವ್ವ ಬರಬೇಡ, ಹಳ್ಳಿಗಳ ಕಡೆ ದೆವ್ವ ಬರ್ತೈತೆ ಅಂದ್ಬಿಟ್ಟು ನಾಳೆ ಬಾ ನಾಡದ ಬಾ ಅಂತ ಬರೀತಾರೆ. ಇದು ನಾಳೆನೂ ಬಾ ಅಲ್ಲ, ನಾಡದ ಬಾ ಅಲ್ಲ, ಆಚೆ ನಾಡದ ಬಾ ಅನ್ನೋ ವರದಿ ಇದು. ಎಲ್ಲರ ಮನೆ ಮುಂದೆ ಬರ್ಕೊಬೇಕೀಗ. ಆ ರೀತಿಯ ವರದಿಯನ್ನು ಇವತ್ತು ಮಂಡನೆ ಮಾಡಿ ಅದಕ್ಕೊಂದು ಜಾತಿಗಳನ್ನು ಎತ್ಕಟ್ಟಿ, ಹಿಂದುಳಿದ ಜಾತಿಗಳ ಭಾಳಷ್ಟು ಜಾತಿಗಳ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ನಮ್ಮ ಜನಸಂಖ್ಯೆ ಇದೆ ಅಂತ, ST ಜನಸಂಖ್ಯೆ ಕಡಿಮೆ ಆಗಿದೆ ಅಂತ ಶ್ರೀರಾಮುಲು ಅವರು ಆಪಾದನೆ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ಬೇಕಾದಷ್ಟು ಜಾತಿಗಳು ನಮ್ಮ ಜಾತಿ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ.